ವೆಲ್ಕಮ್ ಬ್ಯಾಕ್. ಮೂಲ ಸೌಕರ್ಯವಿಲ್ಲದೆ ನಮ್ಮ ಬೆಳಗಾಂನ ಖಾನಾಪುರದಲ್ಲಿ ಜನ ಪರದಾಡ್ತಾ ಇರುವಂತಹ ಒಂದು ಚಿತ್ರಣ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಅವ್ಯವಸ್ಥೆಯ ಅನಾವರಣ, ಖಾನಾಪುರದ ಅವ್ಯವಸ್ಥೆಯ ಅನಾವರಣವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿನ ಮಳೆಗೆ ಇಲ್ಲಿನ ಜನರ ಪರಿಸ್ಥಿತಿ ಅಯೋಮಯ ಆಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದ್ರೂ ಕೂಡ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲ. ಇವರ ಗೋಳನ್ನ ಯಾರು ಕೇಳೋರೇ ಇಲ್ಲ. ಏನು ಅಂತಂದ್ರೆ ರಸ್ತೆ ಇಲ್ಲ, ಸೇತುವೆ ಇಲ್ಲ. ಬಂಡೂರಿ ನಾಲಾಗೆ ಸ್ವಂತ ಖರ್ಚಿನಲ್ಲಿ ಒಂದು ಕಟ್ಟಿಗೆ ಸೇತುವೆ ಮಾಡ್ಕೊಂಡಿದ್ದಾರೆ. ನೇರಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 4 ಹೆಚ್ಚು ಗ್ರಾಮಗಳು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ನೋಡಿ, ನೀರು ತಗೊಂಡ್ಬರ್ಬೇಕು, ಯಾವುದೇ ವಿಚಾರಕ್ಕಾದ್ರೂ ಅಷ್ಟು ದೂರ ಕಟ್ಟಿಗೆ ಸೇತುವೆ ದಾಟ್ಕೊಂಡು ಹೋಗಬೇಕು. ಹೆಚ್ಚು ಕಮ್ಮಿ ಆದ್ರೆ ಪ್ರಾಣಕ್ಕೆರವಾಗತ್ತೆ. ಇಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಇಲ್ಲ. ಗೌಳಿವಾಡ, ಕೊಂಗಳ, ಪಾಸ್ತೋಳಿ ಗ್ರಾಮಸ್ಥರ ಬದುಕು ಇವತ್ತಿಗೂ ಕೂಡ ಅಯೋಮಯ. ಇವತ್ತಿಗೂ ಕೂಡ ಅಲ್ಲಿ ಕರೆಂಟ್ ಸೌಲಭ್ಯ ಇಲ್ಲ, ಅಥವಾ ರಸ್ತೆ ಸೌಲಭ್ಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಖಾನಾಪುರ ತಾಲೂಕು, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕೆಲ ಕಾಡಂಚಿನ ಹಳ್ಳಿಗಳ ಈ ಮೂಲಭೂತ ಸೌಕರ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕನಿಷ್ಠ ಮೂಲಭೂತ ಸೌಕರ್ಯವನ್ನು ನೀಡದೆ ಇಲ್ಲಿನ ಜನ ಪ್ರತಿದಿನವೂ ಕೂಡ ಪರಿತಪಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದೆಷ್ಟು ಜೀವ ಹೋಗಿದ್ದಾವೋ ಗೊತ್ತಿಲ್ಲ, ಅದೆಷ್ಟು ಜನ ಹೈರಾಣಾಗಿದ್ದಾರೋ ಗೊತ್ತಿಲ್ಲ. ಪ್ರತಿದಿನವೂ ಕೂಡ ಅವರ ನರಕ ಯಾತನೆಯನ್ನು ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಈ ಅಧಿವೇಶನದ ಸಮಯದಲ್ಲಿ, ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥ ಈ ನಮ್ಮ ಜನಪ್ರತಿನಿಧಿಗಳಿಗೆ ಬೆಳಗಾವಿಯ ಖಾನಾಪುರದ ಈ ಭಾಗದಲ್ಲಿ ಹಾಸು ಹೊಕ್ಕಾಗಿರುವಂಥ ಈ ಕನಿಷ್ಠ ಮೂಲಭೂತ ಸೌಕರ್ಯ ಅನ್ನೋದೇ ಇಲ್ಲದಿರೋದು ಇಲ್ಲಿನ ಜನಪ್ರತಿನಿಧಿಗಳಿಗೆ, ಇಲ್ಲಿನ ಭಾಗದ ಜನಪ್ರತಿನಿಧಿಗಳಿಗೆ ನಿಜವಾಗ್ಲೂ ಕೂಡ ತೀರಾ ಮುಜುಗರ, ಮತ್ತು ಸರ್ಕಾರಕ್ಕೂ ಕೂಡ ಮುಜುಗರ. ಅದನ್ನು ನಾವು ಇವತ್ತು ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡಿ, ಈಗ ಏನು ಸ್ಥಳ ನೋಡ್ತಾ ಇದ್ದೀರಲ್ಲ, ಇದು ನೆಸರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸುಮಾರು 4-5 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್ ಇದು, ಕಟ್ಟಿಗೆಯ ಸೇತುವೆ. ನೋಡಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಕಟ್ಟಿಗೆಯ ಸೇತುವೆ ನೀರು ತುಂಬಿ ಈ ಕಟ್ಟಿಗೆ ಸೇತುವೆ ಕೊಚ್ಕೊಂಡು ಹೋಗ್ಬೋದು. ಇಲ್ಲಿ ನದಿ ಕಾಣಿಸ್ತಾ ಇದೆಯಲ್ಲ, ಈ ಹಳ್ಳ ಇದೆಯಲ್ಲ, ಇದು ಬಂಡೂರಿ ಹಳ್ಳ. ಇದು ಕಳಸಾ ಬಂಡೂರಿ ತಾವು ಕೇಳಿದ್ದೀರಿ, ಆ ಬಂಡೂರಿ ಹಳ್ಳ ಇದು. ಇಲ್ಲಿ ಯಾವಾಗಲೂ ಕೂಡ ನೀರು ಹರಿತಾನೆ ಇರುತ್ತೆ. ಮಳೆಗಾಲದ ಸಮಯದಲ್ಲಂತೂ ಇಲ್ಲಿ ಹೇಳೋದೇ ಬೇಡ, ಆ ರೀತಿಯಾಗಿದೆ. ನಮ್ಮ ವಿಜೆ ಸ್ವಲ್ಪ ಹುಷಾರಾಗಿರಬೇಕು. ನೋಡಿ, ಈ ಬಂಡೂರಿ ಹಳ್ಳಕ್ಕೆ ಈ ಕಟ್ಟಿಗೆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಕನಿಷ್ಠ ಒಂದು ಬ್ರಿಡ್ಜ್ ಕೂಡ ಇಲ್ಲ. ಸುಮಾರು ನೆಸರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಈ ಒಂದು ಪ್ರದೇಶ ಏನಿದೆಯಲ್ಲ, ಕಾಡಂಚಿನ ಪ್ರದೇಶ, ಈ ಮಾರ್ಗವಾಗಿ ಒಳಗಡೆ ಹೋದರೆ, ರಸ್ತೆ ಇದು ಮಾರ್ಗವಾಗಿ ಒಳಗಡೆ ಹೋದರೆ ಒಂದು 5-6 ಹಳ್ಳಿಗಳಿಗೆ ಕನೆಕ್ಟ್ ಆಗುವಂಥ ಬ್ರಿಡ್ಜ್ ಇದು. ನೋಡಿ, ಮರಕ್ಕೆ ಈ ಮರ ಇದೆಯಲ್ಲ, ಈ ಮರಕ್ಕೆ ಈ ತಂತಿಗಳನ್ನು ಮತ್ತು ಈ ಹಗ್ಗವನ್ನೆಲ್ಲವೂ ಕೂಡ ಜೋಡಿಸಿದ್ದಾರೆ. ಆ ಮೂಲಕ ಇದೇ ಇವರಿಗೆ ಆಧಾರ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ, ಇನ್ನೂ ಕೂಡ ನಾವು ಈ ರೀತಿಯ ಕಟ್ಟಿಗೆ ಸೇತುವೆಗಳನ್ನು ಅವಲಂಬಿಸಿದ್ದೀವಿ ಅಂತ ಹೇಳಿದರೆ ಎಷ್ಟು ಮುಜುಗರ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಕಾಯಕಲ್ಪವನ್ನು ಮಾಡುವಂಥ ಕೆಲಸವನ್ನು ಆದಷ್ಟು ಬೇಗ ಮಾಡ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಗುರು, ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. ಮೂಲ ಸೌಕರ್ಯವಿಲ್ಲದೆ ನಮ್ಮ ಬೆಳಗಾಂನ ಖಾನಾಪುರದಲ್ಲಿ ಜನ ಪರದಾಡ್ತಾ ಇರುವಂತಹ ಒಂದು ಚಿತ್ರಣ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಅವ್ಯವಸ್ಥೆಯ ಅನಾವರಣ, ಖಾನಾಪುರದ ಅವ್ಯವಸ್ಥೆಯ ಅನಾವರಣವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿನ ಮಳೆಗೆ ಇಲ್ಲಿನ ಜನರ ಪರಿಸ್ಥಿತಿ ಅಯೋಮಯ ಆಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದ್ರೂ ಕೂಡ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲ. ಇವರ ಗೋಳನ್ನ ಯಾರು ಕೇಳೋರೇ ಇಲ್ಲ. ಏನು ಅಂತಂದ್ರೆ ರಸ್ತೆ ಇಲ್ಲ, ಸೇತುವೆ ಇಲ್ಲ. ಬಂಡೂರಿ ನಾಲಾಗೆ ಸ್ವಂತ ಖರ್ಚಿನಲ್ಲಿ ಒಂದು ಕಟ್ಟಿಗೆ ಸೇತುವೆ ಮಾಡ್ಕೊಂಡಿದ್ದಾರೆ. ನೇರಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 4 ಹೆಚ್ಚು ಗ್ರಾಮಗಳು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ನೋಡಿ, ನೀರು ತಗೊಂಡ್ಬರ್ಬೇಕು, ಯಾವುದೇ ವಿಚಾರಕ್ಕಾದ್ರೂ ಅಷ್ಟು ದೂರ ಕಟ್ಟಿಗೆ ಸೇತುವೆ ದಾಟ್ಕೊಂಡು ಹೋಗಬೇಕು. ಹೆಚ್ಚು ಕಮ್ಮಿ ಆದ್ರೆ ಪ್ರಾಣಕ್ಕೆರವಾಗತ್ತೆ. ಇಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಇಲ್ಲ. ಗೌಳಿವಾಡ, ಕೊಂಗಳ, ಪಾಸ್ತೋಳಿ ಗ್ರಾಮಸ್ಥರ ಬದುಕು ಇವತ್ತಿಗೂ ಕೂಡ ಅಯೋಮಯ. ಇವತ್ತಿಗೂ ಕೂಡ ಅಲ್ಲಿ ಕರೆಂಟ್ ಸೌಲಭ್ಯ ಇಲ್ಲ, ಅಥವಾ ರಸ್ತೆ ಸೌಲಭ್ಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಖಾನಾಪುರ ತಾಲೂಕು, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕೆಲ ಕಾಡಂಚಿನ ಹಳ್ಳಿಗಳ ಈ ಮೂಲಭೂತ ಸೌಕರ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕನಿಷ್ಠ ಮೂಲಭೂತ ಸೌಕರ್ಯವನ್ನು ನೀಡದೆ ಇಲ್ಲಿನ ಜನ ಪ್ರತಿದಿನವೂ ಕೂಡ ಪರಿತಪಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದೆಷ್ಟು ಜೀವ ಹೋಗಿದ್ದಾವೋ ಗೊತ್ತಿಲ್ಲ, ಅದೆಷ್ಟು ಜನ ಹೈರಾಣಾಗಿದ್ದಾರೋ ಗೊತ್ತಿಲ್ಲ. ಪ್ರತಿದಿನವೂ ಕೂಡ ಅವರ ನರಕ ಯಾತನೆಯನ್ನು ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಈ ಅಧಿವೇಶನದ ಸಮಯದಲ್ಲಿ, ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥ ಈ ನಮ್ಮ ಜನಪ್ರತಿನಿಧಿಗಳಿಗೆ ಬೆಳಗಾವಿಯ
ಖಾನಾಪುರದ ಈ ಭಾಗದಲ್ಲಿ ಹಾಸು ಹೊಕ್ಕಾಗಿರುವಂಥ ಈ ಕನಿಷ್ಠ ಮೂಲಭೂತ ಸೌಕರ್ಯ ಅನ್ನೋದೇ ಇಲ್ಲದಿರೋದು ಇಲ್ಲಿನ ಜನಪ್ರತಿನಿಧಿಗಳಿಗೆ, ಇಲ್ಲಿನ ಭಾಗದ ಜನಪ್ರತಿನಿಧಿಗಳಿಗೆ ನಿಜವಾಗ್ಲೂ ಕೂಡ ತೀರಾ ಮುಜುಗರ, ಮತ್ತು ಸರ್ಕಾರಕ್ಕೂ ಕೂಡ ಮುಜುಗರ. ಅದನ್ನು ನಾವು ಇವತ್ತು ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡಿ, ಈಗ ಏನು ಸ್ಥಳ ನೋಡ್ತಾ ಇದ್ದೀರಲ್ಲ, ಇದು ನೆಸರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸುಮಾರು 4-5 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್ ಇದು, ಕಟ್ಟಿಗೆಯ ಸೇತುವೆ. ನೋಡಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಕಟ್ಟಿಗೆಯ ಸೇತುವೆ ನೀರು ತುಂಬಿ ಈ ಕಟ್ಟಿಗೆ ಸೇತುವೆ ಕೊಚ್ಕೊಂಡು ಹೋಗ್ಬೋದು. ಇಲ್ಲಿ ನದಿ ಕಾಣಿಸ್ತಾ ಇದೆಯಲ್ಲ, ಈ ಹಳ್ಳ ಇದೆಯಲ್ಲ, ಇದು ಬಂಡೂರಿ ಹಳ್ಳ. ಇದು ಕಳಸಾ ಬಂಡೂರಿ ತಾವು ಕೇಳಿದ್ದೀರಿ, ಆ ಬಂಡೂರಿ ಹಳ್ಳ ಇದು. ಇಲ್ಲಿ ಯಾವಾಗಲೂ ಕೂಡ ನೀರು ಹರಿತಾನೆ ಇರುತ್ತೆ. ಮಳೆಗಾಲದ ಸಮಯದಲ್ಲಂತೂ ಇಲ್ಲಿ ಹೇಳೋದೇ ಬೇಡ, ಆ ರೀತಿಯಾಗಿದೆ. ನಮ್ಮ ವಿಜೆ ಸ್ವಲ್ಪ ಹುಷಾರಾಗಿರಬೇಕು. ನೋಡಿ, ಈ ಬಂಡೂರಿ ಹಳ್ಳಕ್ಕೆ ಈ ಕಟ್ಟಿಗೆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಕನಿಷ್ಠ ಒಂದು ಬ್ರಿಡ್ಜ್ ಕೂಡ ಇಲ್ಲ. ಸುಮಾರು ನೆಸರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಒಂದು ಪ್ರದೇಶ ಏನಿದೆಯಲ್ಲ, ಕಾಡಂಚಿನ ಪ್ರದೇಶ, ಈ ಮಾರ್ಗವಾಗಿ ಒಳಗಡೆ ಹೋದರೆ ರಸ್ತೆ ಇದು. ಮಾರ್ಗವಾಗಿ ಒಳಗಡೆ ಹೋದರೆ ಒಂದು 5-6 ಹಳ್ಳಿಗಳಿಗೆ ಕನೆಕ್ಟ್ ಆಗುವಂಥ ಬ್ರಿಡ್ಜ್ ಇದು. ನೋಡಿ, ಮರಕ್ಕೆ ಈ ಮರ ಇದೆಯಲ್ಲ, ಈ ಮರಕ್ಕೆ ಈ ತಂತಿಗಳನ್ನು ಮತ್ತು ಈ ಹಗ್ಗವನ್ನೆಲ್ಲವೂ ಕೂಡ ಜೋಡಿಸಿದ್ದಾರೆ. ಆ ಮೂಲಕ ಇದೇ ಇವರಿಗೆ ಆಧಾರ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ, ಇನ್ನೂ ಕೂಡ ನಾವು ಈ ರೀತಿಯ ಕಟ್ಟಿಗೆ ಸೇತುವೆಗಳನ್ನು ಅವಲಂಬಿಸಿದ್ದೀವಿ ಅಂತ ಹೇಳಿದರೆ ಎಷ್ಟು ಮುಜುಗರ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಕಾಯಕಲ್ಪವನ್ನು ಮಾಡುವಂಥ ಕೆಲಸವನ್ನು ಆದಷ್ಟು ಬೇಗ ಮಾಡ್ತಾರಾ, ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಗುರು, ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವೆಲ್ಕಮ್ ಬ್ಯಾಕ್. ಮೂಲ ಸೌಕರ್ಯವಿಲ್ಲದೆ ನಮ್ಮ ಬೆಳಗಾಂನ ಖಾನಾಪುರದಲ್ಲಿ ಜನ ಪರದಾಡ್ತಾ ಇರುವಂತಹ ಒಂದು ಚಿತ್ರಣ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ. ಅವ್ಯವಸ್ಥೆಯ ಅನಾವರಣ, ಖಾನಾಪುರದ ಅವ್ಯವಸ್ಥೆಯ ಅನಾವರಣವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿನ ಮಳೆಗೆ ಇಲ್ಲಿನ ಜನರ ಪರಿಸ್ಥಿತಿ ಅಯೋಮಯ ಆಗಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದ್ರೂ ಕೂಡ ಕನಿಷ್ಠ ಮೂಲಭೂತ ಸೌಕರ್ಯಗಳು ಇಲ್ಲ. ಇವರ ಗೋಳನ್ನ ಯಾರು ಕೇಳೋರೇ ಇಲ್ಲ. ಏನು ಅಂತಂದ್ರೆ, ರಸ್ತೆ ಇಲ್ಲ, ಸೇತುವೆ ಇಲ್ಲ. ಬಂಡೂರಿ ನಾಲಾಗೆ ಸ್ವಂತ ಖರ್ಚಿನಲ್ಲಿ ಒಂದು ಕಟ್ಟಿಗೆ ಸೇತುವೆ ಮಾಡ್ಕೊಂಡಿದ್ದಾರೆ. ನೇರಸೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 4 ಹೆಚ್ಚು ಗ್ರಾಮಗಳು ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ. ನೋಡಿ, ನೀರು ತಗೊಂಡ್ಬರ್ಬೇಕು, ಯಾವುದೇ ವಿಚಾರಕ್ಕಾದ್ರೂ ಅಷ್ಟು ದೂರ ಕಟ್ಟಿಗೆ ಸೇತುವೆ ದಾಟ್ಕೊಂಡು ಹೋಗಬೇಕು. ಹೆಚ್ಚು ಕಮ್ಮಿ ಆದ್ರೆ ಪ್ರಾಣಕ್ಕೆರವಾಗತ್ತೆ. ಇಲ್ಲಿ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಇಲ್ಲ. ಗೌಳಿವಾಡ, ಕೊಂಗಳ, ಪಾಸ್ತೋಳಿ ಗ್ರಾಮಸ್ಥರ ಬದುಕು ಇವತ್ತಿಗೂ ಕೂಡ ಅಯೋಮಯ. ಇವತ್ತಿಗೂ ಕೂಡ ಅಲ್ಲಿ ಕರೆಂಟ್ ಸೌಲಭ್ಯ ಇಲ್ಲ, ಅಥವಾ ರಸ್ತೆ ಸೌಲಭ್ಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಖಾನಾಪುರ ತಾಲೂಕು, ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕೆಲ ಕಾಡಂಚಿನ ಹಳ್ಳಿಗಳ ಈ ಮೂಲಭೂತ ಸೌಕರ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಕನಿಷ್ಠ ಮೂಲಭೂತ ಸೌಕರ್ಯವನ್ನು ನೀಡದೆ ಇಲ್ಲಿನ ಜನ ಪ್ರತಿದಿನವೂ ಕೂಡ ಪರಿತಪಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದೆಷ್ಟು ಜೀವ ಹೋಗಿದ್ದಾವೋ ಗೊತ್ತಿಲ್ಲ, ಅದೆಷ್ಟು ಜನ ಹೈರಾಣಾಗಿದ್ದಾರೋ ಗೊತ್ತಿಲ್ಲ. ಪ್ರತಿದಿನವೂ ಕೂಡ ಅವರ ನರಕ ಯಾತನೆಯನ್ನು ರಿಪಬ್ಲಿಕ್ ಕನ್ನಡ ತೆರೆದಿಡ್ತಾ ಇದೆ. ಈ ಅಧಿವೇಶನದ ಸಮಯದಲ್ಲಿ, ಚಳಿಗಾಲದ ಅಧಿವೇಶನದ ಸಮಯದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡುವಂಥ ಈ ನಮ್ಮ ಜನಪ್ರತಿನಿಧಿಗಳಿಗೆ ಬೆಳಗಾವಿಯ ಖಾನಾಪುರದ ಈ ಭಾಗದಲ್ಲಿ ಹಾಸು ಹೊಕ್ಕಾಗಿರುವಂಥ ಈ ಕನಿಷ್ಠ ಮೂಲಭೂತ ಸೌಕರ್ಯ ಅನ್ನೋದೇ ಇಲ್ಲದಿರೋದು ಇಲ್ಲಿನ ಜನಪ್ರತಿನಿಧಿಗಳಿಗೆ, ಇಲ್ಲಿನ ಭಾಗದ ಜನಪ್ರತಿನಿಧಿಗಳಿಗೆ ನಿಜವಾಗ್ಲೂ ಕೂಡ ತೀರಾ ಮುಜುಗರ, ಮತ್ತು ಸರ್ಕಾರಕ್ಕೂ ಕೂಡ ಮುಜುಗರ. ಅದನ್ನು ನಾವು ಇವತ್ತು ತೆರೆದಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ನೋಡಿ, ಈಗ ಏನು ಸ್ಥಳ ನೋಡ್ತಾ ಇದ್ದೀರಲ್ಲ, ಇದು ನೆಸರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸುಮಾರು 4-5 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಬ್ರಿಡ್ಜ್ ಇದು, ಕಟ್ಟಿಗೆಯ ಸೇತುವೆ. ನೋಡಿ, ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಕಟ್ಟಿಗೆಯ ಸೇತುವೆ ನೀರು ತುಂಬಿ ಈ ಕಟ್ಟಿಗೆ ಸೇತುವೆ ಕೊಚ್ಕೊಂಡು ಹೋಗ್ಬೋದು. ಇಲ್ಲಿ ನದಿ ಕಾಣಿಸ್ತಾ ಇದೆಯಲ್ಲ, ಈ ಹಳ್ಳ ಇದೆಯಲ್ಲ, ಇದು ಬಂಡೂರಿ ಹಳ್ಳ. ಇದು ಕಳಸಾ ಬಂಡೂರಿ ತಾವು ಕೇಳಿದ್ದೀರಿ, ಆ ಬಂಡೂರಿ ಹಳ್ಳ ಇದು. ಇಲ್ಲಿ ಯಾವಾಗಲೂ ಕೂಡ ನೀರು ಹರಿತಾನೆ ಇರುತ್ತೆ. ಮಳೆಗಾಲದ ಸಮಯದಲ್ಲಂತೂ ಇಲ್ಲಿ ಹೇಳೋದೇ ಬೇಡ, ಆ ರೀತಿಯಾಗಿದೆ. ನಮ್ಮ ವಿಜೆ ಸ್ವಲ್ಪ ಹುಷಾರಾಗಿರಬೇಕು. ನೋಡಿ, ಈ ಬಂಡೂರಿ ಹಳ್ಳಕ್ಕೆ ಈ ಕಟ್ಟಿಗೆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಕನಿಷ್ಠ ಒಂದು ಬ್ರಿಡ್ಜ್ ಕೂಡ ಇಲ್ಲ. ಸುಮಾರು ನೆಸರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಒಂದು ಪ್ರದೇಶ ಏನಿದೆಯಲ್ಲ, ಕಾಡಂಚಿನ ಪ್ರದೇಶ, ಈ ಮಾರ್ಗವಾಗಿ ಒಳಗಡೆ ಹೋದರೆ ರಸ್ತೆ ಇದು. ಮಾರ್ಗವಾಗಿ ಒಳಗಡೆ ಹೋದರೆ ಒಂದು 5-6 ಹಳ್ಳಿಗಳಿಗೆ ಕನೆಕ್ಟ್ ಆಗುವಂಥ
ಬ್ರಿಡ್ಜ್ ಇದು ನೋಡಿ. ಮರಕ್ಕೆ ಈ ಮರ ಇದೆಯಲ್ಲ, ಈ ಮರಕ್ಕೆ ಈ ತಂತಿಗಳನ್ನು ಮತ್ತು ಈ ಹಗ್ಗವನ್ನೆಲ್ಲವೂ ಕೂಡ ಜೋಡಿಸಿದ್ದಾರೆ. ಆ ಮೂಲಕ ಇದೇ ಇವರಿಗೆ ಆಧಾರ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಗಿದೆ, ಇನ್ನೂ ಕೂಡ ನಾವು ಈ ರೀತಿಯ ಕಟ್ಟಿಗೆ ಸೇತುವೆಗಳನ್ನು ಅವಲಂಬಿಸಿದ್ದೀವಿ ಅಂತ ಹೇಳಿದರೆ ಎಷ್ಟು ಮುಜುಗರ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಕಾಯಕಲ್ಪವನ್ನು ಮಾಡುವಂಥ ಕೆಲಸವನ್ನು ಆದಷ್ಟು ಬೇಗ ಮಾಡ್ತಾರಾ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ಗುರು, ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.